ಅಶ್ವಿನಿ ವೈಷ್ಣವ ರೈಲು ಮಂತ್ರಿಯಾದ ಮೇಲೆ ಒಡಿಶಾದ ಬಾಲೇಶ್ವರದಲ್ಲಿ ದೊಡ್ಡ ದುರಂತ ಆಯಿತು. ಅವರು ಮಂತ್ರಿಯಾದ ಮೇಲೆ ರೈಲ್ವೆ ಅಪಘಾತದಲ್ಲಿ ಸತ್ತಷ್ಟು ಜನ ಯಾವಾಗ್ಲೂ ಸತ್ತಿಲ್ಲ. ಆದರೂ ಸಹ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಮುಂದುವರೆದಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಯಾದಗಿರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತಕ್ಕೆ ಸಾವು ಪ್ರಕರಣದ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ ವಿರುದ್ಧ ಹರಿಹಾಯ್ದಿದ್ದಾರೆ. ಕುಂಭಮೇಳ ನಡೆಯುವಾಗ ಕೋಟ್ಯಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ, 45 ಕೋಟಿ ಸೇರಿದ್ದಾರೆ ಅಂತ ಅವರ ಪ್ರಚಾರ ಕೂಡ ಮಾಡಿದ್ದಾರೆ. ಬಹಳ ಸಂತೋಷ. ಯಾರ್ಯಾರ ನಂಬಿಕೆ ಎಲ್ಲಿದೆ ಅಲ್ಲಿಗೆ ಹೋಗ್ತಾರೆ. ದೆಹಲಿ ಬಿಹಾರದಲ್ಲಿ ನೂಕುನುಗ್ಗಲು ಆಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಾಧವರಾವ್ ಸಿಂಧ್ಯಾ ಅಧಿಕಾರದಲ್ಲಿದ್ದಾಗ ಸಣ್ಣ ಘಟನೆ ಆದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಲಾಲು ಪ್ರಸಾದ್ ಅವರು ರೈಲ್ವೆಯನ್ನ ಲಾಭದಾಯಕವಾಗಿಸಿದ್ರು. ಆದ್ರೆ ಈಗ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮಂತ್ರಿಗಳು ರಾಜೀನಾಮೆ ಕೊಡೋದು ಬಹಳ ಒಳ್ಳೆಯದು ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಹೇಳಿಕೆ ಕೊಡ್ತಾ ಇರೋದು ಜವಾಬ್ದಾರಿ ಸ್ಥಾನದಲ್ಲಿರುವ ಮಂತ್ರಿಗಳು. ಅವರು ಹೇಳ್ತಾ ಇರೋದು ತಪ್ಪೋ ಸರಿನೋ ಅಂತ ನಾನು ಹೇಳೋಕೆ ಆಗಲ್ಲ ಎಂದಿದ್ದಾರೆ. ರಾಜ್ಯದಲ್ಲಿ ಪಕ್ಷದ ಶಿಸ್ತಿನ ಸಮಿತಿ ಇದೆ. ಶಿಸ್ತು ಅಶಿಸ್ತು ಎಲ್ಲವೂ ಅವರೇ ನೋಡ್ಕೊಳ್ತಾರೆ. ಹೈಕಮಾಂಡ್ ಮುಂದೆ ದಲಿತ ಸಚಿವರು ಏನ್ ಹೇಳ್ತಾರೆ ಅವರಿಗೆ ಗೊತ್ತು. ನಾನೇನು ಸಿಐಡಿ ಇಟ್ಟಿಲ್ಲ ಎಂದು ಹರಿಪ್ರಸಾದ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ವ್ಯಂಗ್ಯವಾಗಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದಿದ್ದಾರೆ.